ಈ ಒಂದು ಶರಣರ ನಡೆಗೆ ಭಾವ್ಯಕ್ಕೆ ಕಡೆಗೆ ಅನ್ನುವ ಒಂದು ನುಡಿಯನ್ನು ಹಜರತ್ ಸೈಯದ್ ಬಾದ್ಶಾಹ ಮತ್ತು ಶಿವಪ್ಪ ಜನರ ಒಂದು ಪುರುಷನ ನಿಮಿತ್ತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮವು ಈಗಾಗಲೇ 3 ವರ್ಷ ಪರ್ಯಂತರವಾಗಿ ಪ್ರಾರಂಭವಾಯಿತು. ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಬಾದ್ಶಾಹರವರು ಬಹುಶಃ ಅವರ ಒಂದು ಆಡಳಿತದೊಳಗೆ ಒಂದೇನೋ ಒತ್ತು ಹಾಕಬೇಕು ಅಂತಂತೇಳಿ ತಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ಬೆಳೆಸೋದ್ರ ಜೊತೆಗೆ ನಮ್ಮ ಧರ್ಮ ಕೇವಲ ಒಂದೇ ಧರ್ಮ ಆಗಿಲ್ಲದೆ ಎಲ್ಲ ಧರ್ಮಕ್ಕೂ ಮೀಸಲಾಗಿರಲಿ ಅಂತಂತೇಳಿ ಎಲ್ಲ ಗುರುಗಳನ್ನ ಕರೆದುಕೊಂಡು ಇವತ್ತು ಎಲ್ಲ ಪೂಜ್ಯರು ಶರಣರೇ. ಆ ಶರಣರ ನುಡಿಗಳನ್ನು ನಾವು ಕೇಳಿ ಪುನೀತರಾಗಬೇಕು ಅಂತಂತೇಳಿ ಈಗಾಗಲೇ 3 ವರ್ಷದ ಪರ್ಯಂತರವಾಗಿ ತಮ್ಮ ಅಧಿಕಾರ ಸ್ವೀಕಾರ ಮಾಡಿಕೊಂಡು ಅನ್ನಿಸ್ತಾ ಆ ಅಧಿಕಾರಲಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ಹೆಂಗದಪ್ಪ ಅಂತಂದ್ರೆ ಈ ಬದಾಮಿ ತಾಲೂಕಿನೊಳಗೆ ಒಂದೇ ಕಾರ್ಯಕ್ರಮ ಆಗಲಾರ ಇದು ಎಲ್ಲ ಕಡೆನೂ ಆಗಿರಬೇಕು. ಈ ಒಂದು ಕಾರ್ಯಕ್ರಮ ನೋಡಿದವರು ಕೂಡ ಇಲ್ಲಿ ಯಾವುದೇ ಥರನಾಗಿ ಜಾತಿ ಭೇದ ಭಾವವಿಲ್ಲರೇ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನುವ ಒಂದು ಶಬ್ದವನ್ನು ತೋರಿಸಿಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವು ಕೂಡ ಬಹುಶಃ ಸಣ್ಣ ವಯಸ್ಸಿನೊಳಗೆ ಒಂದು ಅಧಿಕಾರ ಸ್ವೀಕಾರ ಮಾಡಿಕೊಂಡ ಬಳಿಕ ತಾವು ಒಂದು ಇಂಜಿನಿಯರ್ ಇದ್ದರೂ ಕೂಡ ಇದ್ದು ಚಾರ್ಟೆಡ್ ಅಕೌಂಟೆಂಟ್ ಇದ್ದು ವಿದ್ಯಾವಂತರಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮದ ಜೊತೆಗೆ ಒಂದು ಗುರುವಿನ ಸ್ಥಾನ ಸಿಕ್ಕೈತೆ ಅಂದ ಬಳಿಕ ನಾ ಗುರು ಆಗಿರ್ಲಾರನ್ನ ಗುರುವಿನ ಸ್ಥಾನದೊಳಗೆ ಎಲ್ಲ ಗುರುಗಳನ್ನು ಕರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಹುಶಃ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನುವಂಥ ಶಬ್ದವನ್ನು ಅವರೇ ಹುಟ್ಟಾಕಿದಂಥ ವ್ಯವಸ್ಥೆ ಇದೆ. ಇಂಥ ಒಂದು ಶಬ್ದಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಿರ್ತಕ್ಕಂಥ ಬಾದ್ಶಾಹರು ಕೂಡ ಒಂದು ಯಾವುದೇ ಥರನಾಗಿ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಮಟ್ಟದೊಳಗೆ ಈಗ ವರ್ಷ ಒಬ್ಬೊಬ್ಬರು ಸ್ವಾಮೀಜಿಯವ್ರು ಕರೆಸ್ತಿದ್ರು. ಈಗ 4, 8, 10 ಮಂದಿ ಸ್ವಾಮೀಜಿಯವ್ರು ಕರೆಸಿ ಸಾಧ್ಯವಾರ ಎಷ್ಟೆಷ್ಟು ಮಂದಿ ಸ್ವಾಮೀಜಿಯವ್ರು ಬರ್ತಾರೆ ಅಷ್ಟು ಮಂದಿ ಸ್ವಾಮೀಜಿಯವ್ರು ಕರೆಸಿ ಅವರ ಧರ್ಮದ ಗುರುಗಳನ್ನ ಕರೆಸಿ ಇಲಕಲ್ಲು ಬಿಜಾಪುರ ಎಲ್ಲೆಲ್ಲ ಧರ್ಮದ ಗುರುಗಳು ಅದರ ಅವ್ರನ್ನ ಕರೆಸಿ ಇದನ್ನು ಒಂದು ಮೆರವಣಿಗೆ ಮುಖಾಂತರ ಊರೊಳಗೆ ಎಲ್ಲ ಸಂಧಿಗಳಲ್ಲೂ ಕೂಡ ಅಡ್ಡಾಡಿ ಒಳ್ಳೆ ಮ್ಯಾಗ ಬಾದ್ಶಾಹ ಮತ್ತು ಶಿವಪ್ಪ ಇದಕ್ಕೆ ಗಂಧವನ್ನು ಎರೆದು ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ತಂದು ಕೊಟ್ಟಿದ್ದಾರೆ. ಇದು ಸದಾಕಾಲ ನಡೀಲಿ ಅಂತ ಹೇಳ್ತಾ ನನ್ನ 2 ಮಾತುಗಳು ನಡೆಸ್ತೀನಿ.